ಹೌ ಟು ಜಡ್ಜ್ ಅ ಯೂನಿವರ್ಸಿಟಿ? ಈಗ ಅದು ಒಳ್ಳೆ ಯೂನಿವರ್ಸಿಟಿ ಅನ್ನೋದಕ್ಕೆ ಅಲ್ಲಿ ನೋಡಬೇಕಾಗಿರೋ ಗುಣಗಳು, ಲಕ್ಷಣಗಳೇನು? ಒಂದು ಎಂಪ್ಲಾಯ್ಮೆಂಟ್ ರೇಟ್ ನೋಡಬೇಕು. ಅಂದರೆ ಎಂಪ್ಲಾಯ್ಮೆಂಟ್ ಅಂದರೆ ಇವಾಗ ಆಚೆ ಬಂದ ತಕ್ಷಣ ಕೆಲಸ ಕೊಡಿಸ್ತಾರಾ, ಇಂಟರ್ನ್ಶಿಪ್ ರೇಟ್ ನೋಡಬೇಕು, ಇಂಟರ್ನ್ಶಿಪ್ಸ್ ಕೊಡಿಸ್ತಾರಾ. ಇದೆಲ್ಲ ಎಲ್ಲಿ ಸಿಗುತ್ತೆ? ವೆಬ್ಸೈಟಲ್ಲೇ ಇರುತ್ತಾ? ವೆಬ್ಸೈಟಲ್ಲೂ ಇರುತ್ತೆ ಒಂದು. ಸೆಕೆಂಡ್ ಥಿಂಗ್, ತುಂಬ ಜನ ಹಳಬ್ರು ಹೋಗಿರ್ತಾರಲ್ಲ ಹುಡುಗರು, ಅವ್ರುಗಳಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಅಲುಮ್ನೈಸಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಪ್ಲಸ್ ಓದ್ತಾ ಇರಬೇಕು, ಬಿಸ್ನೆಸ್ ಎಕನಾಮಿಕ್ಸು ಅದು ಇದರಲ್ಲಿ ಓದ್ತಾ ಇರಬೇಕು. ಸೊ ಅವ್ರದ್ದು ರ್ಯಾಂಕಿಂಗು, ನಮ್ಮ ಯೂನಿವರ್ಸಿಟಿಯಿಂದ ಇಷ್ಟು ಜನನ ನಾವು ರೆಕ್ರೂಟ್ ಮಾಡಿದ್ವಿ, ಇಷ್ಟು ಜನನ ಅಲ್ಲಿ ಕಳಿಸಿದ್ವಿ, ಇಷ್ಟು ಜನಕ್ಕೆ ಫಂಡ್ ಮಾಡಿದ್ವಿ ಅನ್ನೋದು ಪ್ರತಿಯೊಂದು. ಸೊ ಎವ್ರಿ ಡೇ ಇದನ್ನು ಒಂದು ಇನ್ಸ್ಟೆಡ್ ಆಫ್ ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಡ್ಯಾನ್ಸು ಅದು ಇದು ಅಂತ ಸ್ಕ್ರಾಲ್ ಮಾಡೋ ಬದಲು, ವೆನ್ ಯು ಹ್ಯಾವ್ ದ ವಿಷನ್ ಟು ಸ್ಟಡಿ ಅಬ್ರಾಡ್, ಇದನ್ನೆಲ್ಲ ನೋಡ್ತಾರೆ. ಯಾರೋ ಒಬ್ಬರು ಹೇಳಿಬಿಟ್ರು ಟ್ರಿನಿಟಿನಲ್ಲಿ 25,000 ಜನಕ್ಕೆ ಕೆಲಸ ಕೊಡಿಸ್ಬಿಟ್ರು ಅಂತೆ. ಟ್ರೂತ್ ಎಷ್ಟು ಅನ್ನೋದು ವ್ಯಾಲಿಡೇಟ್ ಮಾಡಿ. ಯಾರು ಹೇಳಿದ್ರಿ ಅಂತಲೂ ಕೇಳಬೇಡಿ. ನಾನು ಹೇಳೋದು, ಮನೇಲಿ ಅಪ್ಪ ಅಮ್ಮನೂ ಏನಾದರೂ ಹೇಳಿದ್ರೆ ಕರೆಕ್ಟು, ಅಪ್ಪ ಅಮ್ಮ ಯಾವುದೂ ಮಕ್ಕಳಿಗೆ ಕೆಟ್ಟದ್ದು ಹೇಳಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ವ್ಯಾಲಿಡೇಟ್ ಇಟ್. ಸೊ ಇದಕ್ಕೇನಾದ್ರು ಸೆಪರೇಟ್ ಪೋರ್ಟಲ್ಸ್ ಇದೆಯಾ? ಈಗ ರೆಡಿಟು ಅಥವಾ ಕೆಲವು ಪೋರ್ಟಲ್ಗಳಿದ್ದಾವೆ, ಯೂನಿವರ್ಸಿಟಿ ವೆಬ್ಸೈಟ್ಸಲ್ಲಿ ನೋಡಬಹುದು ನೀವು. ಆಮೇಲೆ ಟೈಮ್ಸ್ ಅಂತ ಒಂದು, ಟೈಮ್ಸ್ ಹೈಯರ್ ಎಜುಕೇಷನ್ ಅಂತ ಒಂದು ಪೋರ್ಟಲ್ ಇದೆ. ದಟ್ಸ್ ಅ ವೆರಿ ಗುಡ್ ಪೋರ್ಟಲ್. ಅದರಲ್ಲಿ ಕೂಡ ನಿಮ್ಗೆ ಲಾಟ್ ಆಫ್ ಅಬ್ರಾಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಬ್ಯೂಟಿಫುಲ್. ಸೊ ನಾವು ದಟ್ ವಿ ನೋ ಟಾಪ್ 5 ಯೂನಿವರ್ಸಿಟೀಸ್ ಎಲ್ಲ ಯಾವ್ಯಾವುದು, ಹೇಗೆ ನೋಡಬೇಕು, ಎಂಪ್ಲಾಯ್ಮೆಂಟ್ ರೇಟು, ಇಂಟರ್ನ್ಶಿಪ್ ರೇಟು ಇವೆಲ್ಲ ನೋಡಿ. ಹೌದು, ಮಾಡ್ಯೂಲ್ಸ್ ಹೇಗಿದೆ ಅಲ್ಲಿ ಒಳಗಡೆ, ಪ್ರೊಫೆಸರ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ, ಅದು ಎಲ್ಲ ಕೌಂಟ್ ಆಗುತ್ತೆ. ಕ್ರೇಜಿ. ಸೊ ಈಗ UK ಬರ್ತೀನಿ. UK ಯೂನಿವರ್ಸಿಟಿ ಅಂತ ನೋಡೋರು ಯಾವ ಮನಸ್ಥಿತಿ ಇಟ್ಕೋಬೇಕು, ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಇಬ್ಬರು? UK ಅಗೇನ್ ಇಟ್ಸ್ ಅ ರಿಚ್ ಕಂಟ್ರಿ. ಆಯಿತಾ, ಕಾಸು ಇದೆ, ಕಾಸು ಕೊಟ್ಟು ಆರಾಮಾಗಿ ನಾನು ಇಲ್ಲ ನನ್ನ ಮಗನಿಗೆ ಒಂದು 15 ಲಕ್ಷ ಓಕೆ ಸೈಡ್ಗೆ ಲಿವಿಂಗ್ ಎಕ್ಸ್ಪೆನ್ಸಸ್ಗೆ ಇಡ್ತೀನಿ ಅನ್ನೋ ಹಾಗಿದ್ರೆ ಕಳಿಸ್ಬೋದು. ವರ್ಷಕ್ಕೆ 15 ಆ್ಯಕ್ಚುಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ UK-ನಲ್ಲಿ. ಸೊ ಸರ್ವೈವ್ 1 ಲಕ್ಷ ಅಂತ ಹೇಳ್ತಾರೆ, 1 ಲಕ್ಷ ಆಗ್ತಿಲ್ಲ. ನಾನು ಸ್ವಲ್ಪ ಖರ್ಚು ಪೇರೆಂಟ್ಸಿಗೆ ಹೇಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ, ಯಾಕೆಂದರೆ ಅವ್ರು ಸ್ವಲ್ಪ ರೆಡಿ ಆಗಲಿ ಅಂತ. ನನಗೆ 1 ಲಕ್ಷ ಅಂದು ಅಲ್ಲಿ 1.5 ಲಕ್ಷ ಆದರೆ ಶಾಕ್ ಆಗ್ತಾರೆ, ಬಿಕಾಸ್ ಒಂದಿನದ್ದು ಪ್ರಶ್ನೆ ಅಲ್ಲ ಅದು. ಸೊ 1.5 ಲಕ್ಷ ಅಂತ ನೀವು ಎಕ್ಸ್ಪೆನ್ಸಸ್ ಇಟ್ಕೊಂಡ್ರೆ ಇಂಟು 12 ಮಾಡಿ. ಬಟ್ ಯೂನಿವರ್ಸಿಟೀಸಲ್ಲಿ ಏನು ಅಂದರೆ ಸ್ಕಾಲರ್ಶಿಪ್ಸ್ ಚೆನ್ನಾಗಿ ಸಿಗತ್ತೆ UK-ನಲ್ಲಿ. ನನ್ನ ಚಾಲೆಂಜಿಂಗ್ ಸ್ಕಾಲರ್ಶಿಪ್ಸ್ ಅಂದರೆ 10 ಲಕ್ಷ ರೂಪಾಯಿ ಒಂದು ಸ್ಟೂಡೆಂಟಿಗೆ. ಹೌದಾ? ಅಂದರೆ ಎಕ್ಸಾಂಪಲ್ ಫೀಸ್ ಬಂದು 28 ಲಕ್ಷ ಇತ್ತು. ಸೊ 10 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಸ್ ಹೆಂಗೆ ಸಿಕ್ತವ್ರಿಗೆ? ಹಿಸ್ ಎಲಿಜಿಬಿಲಿಟಿ ವಾಸ್ ವೆರಿ ಗುಡ್. ಹೆಂಗೆ ಅಂದರೆ ಚೆನ್ನಾಗಿ ಎಕ್ಸಾಮ್ ಕೊಟ್ರಾ, ಓದ್ಕೊಂಡು ಮಾರ್ಕ್ಸ್ ಚೆನ್ನಾಗಿದ್ದ, IELTS ಚೆನ್ನಾಗಿದ್ದ. IELTS ಅಂದರೆ ಇಟ್ಸ್ ಅಗೇನ್ ಇಂಗ್ಲೀಷ್ ಎಕ್ಸಾಮಿನೇಷನ್, ಲೈಕ್ ಸ್ಯಾಟ್ ಥರನೇ ಬರುತ್ತೆ. IELTS-ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ದ. ಹಿಸ್ ಪ್ರೊಫೈಲ್ ವಾಸ್ ವೆರಿ ಗುಡ್. ಏನೇನೋ ಚಿಕ್ಕದು ಅದು ಇದು ಅನ್ನೋದು ಕೋರ್ಸಸ್ ಮಾಡ್ಕೊಂಡಿದ್ದ. ಉದಾಹರಣೆ, ಅವನು ನಮ್ಮ ಆಫೀಸಿಗೆ ಬಂದಾಗ, ಆ್ಯಕ್ಚುಲಿ ಲಾಸ್ಟ್ ಇಯರ್, ದಿಸ್ ಇಯರ್ ಹಿ ವೆಂಟ್ ಫಾರ್ ದರ್ಹಮ್ ಯೂನಿವರ್ಸಿಟಿ. ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಹಿ ವೆಂಟ್ ಫಾರ್ ದರ್ಹಮ್ ಯೂನಿವರ್ಸಿಟಿ. ಹಿ ಕೇಮ್ ಟು ಮೈ ಆಫೀಸ್. ಆ ಹುಡುಗ ಬಂದು ವಿಷುವಲಿ ಇಂಪೇರ್ಡ್. ಯು ಬಿಲೀವ್ ಇಟ್ ಆರ್ ನಾಟ್, ತಂದೆ ತಾಯಿ ಅಜ್ಜ ಅಜ್ಜಿ ಆ ಹುಡುಗ ಇಷ್ಟು ಜನನು ನಮ್ಮ ಆಫೀಸಿಗೆ ಬಂದರು. ಐ ಥಿಂಕ್ ವಿಜಯದಶಮಿ ಡೇಗೆ ಅನಿಸುತ್ತೆ. ಲಾಸ್ಟ್ ಇಯರ್. ಓಕೆ. ಈ ವರ್ಷ ಹೋಗಿದ್ದಾನೆ ಅವನು, ಆಲ್ರೆಡಿ ಸೆಪ್ಟೆಂಬರ್ ಇಂಟೇಕಿಗೆ ಹೋಗಿದ್ದಾನೆ. ಅವರು ಬಂದು ಧಾರವಾಡದವರು. ಸೊ ಅವ್ರಿಗೆ ಹೇಗೆ ನನ್ನ ಇನ್ಫಾರ್ಮೇಷನ್ ಯಾವುದೋ ಮಕ್ಳುಗಳು ಕೊಟ್ಟಿರ್ತಾರೆ ರೆಫರೆನ್ಸು, ಹಾಗಾಗಿ ನಮ್ಮ ಆಫೀಸಿಗೆ ಬಂದರು. ಬರ್ತೀಯನಮ್ಮ ಅಂದರು. ಬರ್ತೀನಿ ಸರ್ ಅಂದ್ಬಿಟ್ಟು ನಾನು ಆಫೀಸಿಗೆ ಹೋದೆ. ಅವತ್ತು ರಜಾ ಇದ್ರೂ ಫಸ್ಟ್ ಸೈಲೆಂಟಾಗಿ ಕೂತಿದ್ದ. ಹೀ ಲುಕ್ಸ್ ವೆರಿ ಸ್ಮಾಲ್, ಚಿಕ್ಕ ಹುಡುಗ, ಒಂದು ಹುಡುಗ ಕೂತಿದ್ದಾನೆ, ಏನೋ ಹೇಳ್ತಾನೆ. ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡ್ದ. ನಾನು ಹಲೋ 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 ಮಿಸ್ಟರ್ ಪ್ಲೀಸ್ ಸ್ಟಾಪ್ ಮಾಡು, ನಿನ್ನಷ್ಟು ಇಂಗ್ಲೀಷ್ ನನಗೆ ಬರಲ್ಲ, ಸ್ವಲ್ಪ ಸ್ಲೋ ಡೌನ್ ಮಾಡು, ನಿಧಾನಕ್ಕೆ ಹೇಳು. ಲೆವೆಲಲ್ಲಿ ಇಂಗ್ಲೀಷ್ ಮಾತಾಡ್ತಾನೆ. ಆ್ಯಂಡ್ ಪೊಲಿಟಿಕಲ್ ಸೈನ್ಸಿಗೆ ಹೋದ. ಪೊಲಿಟಿಕಲ್ ಸೈನ್ಸ್ ವಿತ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅವ್ನು ತೊಗೊಂಡಿರೋದು ದರ್ಹಮ್ ಯೂನಿವರ್ಸಿಟಿನಲ್ಲಿ. ಐ ಆಸ್ಡ್ ಅ ಸಿಂಪಲ್ ಕ್ವೆಶ್ಚನ್, ಏನಕ್ಕೆ ನೀನು ಇದನ್ನು ತೊಗೊಳ್ತಾ ಇದೆಯಾ, ಏನೋ ಮಾಡ್ತೀಯಾ ಪೊಲಿಟಿಕಲ್ ಯು ನೋ ಮ್ಯಾಮ್, ಮೋದಿ ಸರ್ ಇದ್ದಾರಲ್ಲ,
ಮೋದಿ ಸರ್ ಜೊತೆ ಕೂತ್ಕೊಂಡು ಇಂಡಿಯಾ ಅಫೇರ್ಸ್ ಇಂಟರ್ನ್ಯಾಷನಲ್ ಜೊತೆ ಕೂತ್ಕೊಂಡು ನಾನು ಕೆಲಸ ಮಾಡಬೇಕು ಮ್ಯಾಮ್. ದಟ್ ಈಸ್ ಹಿಸ್ ಡಿಟರ್ಮಿನೇಷನ್. ಡ್ರೀಮ್ ನೋಡಿ. ನನಗೆ ಒಂಥರ ಮೈಯಲ್ಲೆಲ್ಲ ಗೂಸ್ ಬಂಪ್ಸ್ ಎದ್ದಂಗೆ. ಫಸ್ಟ್ ಆಫ್ ಆಲ್ ವಿಜುವಲಿ ಇಂಪೇರ್ಡು ನಾವುಗಳು ನಾಲಾಯಕು, ಏನೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಅಂದ್ಕೊಂಡಿರ್ತೀವಿ. ಅವ್ನಿಗಿರೋ ಡ್ರೀಮ್ಸ್ ನೋಡಿ, ವಿಷನ್ ಹೆಂಗಿದೆ ನೋಡಿ. ಕಣ್ಣಿಲ್ದರೂ ವಿಷನ್ ಇದೆ, ಕಣ್ಣಿಲ್ಲದೆ ಇದ್ರೂ ವಿಷನ್ ಹೆಂಗಿದೆ. ಆಮೇಲೆ ದ ವೇ ಹೀಸ್ ಪುಟ್ಟಿಂಗ್ ಹಿಸ್ ಎಫರ್ಟ್ ಆ್ಯಂಡ್ ಹೌ ಇದು ನನಗೆ ಫಾಲೋ ಮಾಡ್ತಾನೆ ಅಂದರೆ, ನನ್ನ ಪ್ರೊಫೆಸರ್ ಹತ್ರ ನಾನು LOR ತೊಗೊಂಡಿದ್ದೀನಿ ನವ್ಯಾ ಮ್ಯಾಮ್. 2 days ಬಿಫೋರ್ ಐ ಆಮ್ ಸೆಂಡಿಂಗ್ ಯು LOR. ಡಿಡ್ ಯು ರಿಸೀವ್ ಮೈ ಮೇಲ್? LOR ಅಂದರೆ ಲೆಟರ್ ಆಫ್ ರೆಕಮೆಂಡೇಶನ್ ಅಂತ ಒಂದು ಡಾಕ್ಯುಮೆಂಟ್ ಬರ್ತದೆ, ಸಿಗ್ತಾ ನನಗೆ. ಹಾಗೆ ಹಿಂಗೆ ನಮ್ಮಪ್ಪ ನಿಮಗೆ ಇದು ಕೊಟ್ರಾ, ಆ ಡಾಕ್ಯುಮೆಂಟ್ ಕೊಟ್ರಾ? ಹಲೋ, ಕೂಲ್ ಡೌನ್ ಮ್ಯಾನ್, ಐ ಆಮ್ ದೇರ್, ನಾನು ನೋಡ್ಕೊಳ್ತೀನಿ ನೀನು ಆರಾಮಾಗಿ ಓದ್ಕೋ. ಬಿಕಾಸ್ ಅವನು ಬೇರೆ ಸ್ಕ್ರೈಬ್ ಏನೋ ಯೂಸ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಟೆಕ್ಸ್ಟ್ ಮಾಡೋದು ಅದೆಲ್ಲ ಕಷ್ಟ ಆಗ್ತಿತ್ತು. ಸೊ ಐ ವಾಸ್ ಇಂಟರ್ಯಾಕ್ಟಿಂಗ್ ವಿತ್ ದ ಫಾದರ್. ಆಮೇಲೆ ಒಂದು ಎಸ್ಸೆ ಬರೆಯೋಕ್ಕೆ ಹೇಳಿದ್ರು ಅವನಿಗೆ. 5 ಲಕ್ಷ ನಾವು ಯಾವ ಕನ್ಸಲ್ಟೆನ್ಸಿನೂ ಅವನನ್ನು ತೊಗೊಂಡಿರಲಿಲ್ಲ. ಯಾಕೆಂದರೆ ಅವನದು ಕೆಲಸ ಜಾಸ್ತಿ. ವಿಜುವಲಿ ಇಂಪೇರ್ಡ್ ಅಂದರೆ ನಾವು ಬರೀ ಸುಮ್ಮನೆ ಅಪ್ಲಿಕೇಶನ್ ಹಾಕ್ಬಿಟ್ವಿ, ಬೇರೆ ಮಕ್ಕಳ ಥರ ಆಫರ್ ಲೆಟರ್ ಬಂದುಬಿಡ್ತು ಅಂತ. ಡಿಸಬಿಲಿಟಿ ಸಪೋರ್ಟ್ ಟೀಮ್ನ ನಾವು ಹಿಡ್ಕೊಂಡು ಅವ್ರನ್ನ ನಮ್ಮ ಹತ್ರಕ್ಕೆ ತೊಗೊಂಡು ಬಂದು ನಾವು ವಾಪಸ್ ಇವನಿಗೆ ಆ ಯೂನಿವರ್ಸಿಟಿ ಸಪೋರ್ಟ್ ಮಾಡುತ್ತಾ ಅಂತ ತೊಗೊಳ್ಳೋದೇ ಒಂದು ಚಾಲೆಂಜು. ರ್ಯಾಡ್ಬೋರ್ಡ್ ಯೂನಿವರ್ಸಿಟಿ, ಜೆನೆವಾ ಯೂನಿವರ್ಸಿಟಿ, ಅಲ್ಲೆಲ್ಲ ಅವನಿಗೆ ಆಫರ್ ಲೆಟರ್ ಸಿಕ್ಕಿತ್ತು. ಬಟ್ ಎಲ್ಲರಿಗೂ ನಾವು ಮೇಲ್ ಹಾಕಿ ಎಲ್ಲ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ ಅಲ್ಲಿರೋರ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾಗ ವಿಜುವಲಿ ಇಂಪೇರ್ಡ್ ಅಂದ ತಕ್ಷಣ ಒಂದು ಸ್ವಲ್ಪ ಎಲ್ಲ ಹಿಂದಕ್ಕೆ ಬರ್ತಾಯಿದ್ರು. ಯಾಕೆಂದರೆ ಅವನಿಗಲ್ಲಿ ನಾಳೆ ಹೋಗಿ ಸಪೋರ್ಟ್ ಕೊಡಬೇಕು, 100% ಸಪೋರ್ಟ್ ಬೇಕಾಗತ್ತೆ. ಕಿವಿ ಕೇಳದೇ ಇರೋರಿಗೆ, ಕಾಲು ಕುಂಟ್ತಾ ಇರೋರಿಗೆ ಅದು ಬೇರೆ ಥರ ಆಗೋಗುತ್ತೆ. ಇದು ಕಣ್ಣಲ್ವಾ, ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ದರಾಮ್ ಯೂನಿವರ್ಸಿಟಿ ಇದು ಡಿಸಬಿಲಿಟಿ ಟೀಮ್ನ ಹಿಡಿದು ಅವ್ರ ಹತ್ರ ಅಂದರೆ ಪ್ರಾಸೆಸ್ ಜಾಸ್ತಿ, ಬಿಡಲೇಬೇಕು. ಬೇತಾಳಂತರ ಅವ್ರ ಹಿಂದೆ ಇರಬೇಕು ನಾವು. ಆಯಿತಾ ಹುಡುಗ ಹೋಗ್ತಾ ಇದ್ದಾನೆ, ಏನಾಯಿತು, ಐ ಹ್ಯಾವ್ ಸೆಂಡ್ ದ ಅಪ್ಲಿಕೇಶನ್ 15 days ಬಿಫೋರ್, 3 days ಬಿಫೋರ್, ಐ ಹ್ಯಾವ್ ದಿಸ್, ಐ ಹ್ಯಾವ್ ದ್ಯಾಟ್, ನಾನು ಕಳಿಸಿದ್ದೀನಿ ನಿಮ್ಮನ್ನು ಅಂತ ಹೆಂಗೆ ಲಿಟರಲಿ ಹೇಳಬೇಕು ಅಂದರೆ ದರ್ಹಮ್ ಯೂನಿವರ್ಸಿಟಿ ಅವರು ನನ್ನನ್ನು ಬೇತಾಳ ಅಂತಲೇ ಅಂದ್ಕೊಂಡಿರ್ತಾರೆ, ಯಾರಪ್ಪ ಇದು ಅಂತ. ಆ ಥರ ನಾವು ಬೆಳಗ್ಗೆ ಬಂದ ತಕ್ಷಣ ನಾನು ಅವಳೊಂದು ಚೀಟಿ ಅಂಟಿಸ್ಕೊಂಡ್ಬಿಟ್ಟಿದ್ದೆ ನನ್ನ ಆಫೀಸ್ನಲ್ಲಿ, ದರ್ಹಮ್ ಯೂನಿವರ್ಸಿಟಿ ಫಾಲೋ ಅಪ್, ಆ ಥರ. ಕೆಲವು ಸಲ ಅಂತೂ ಐ ಹ್ಯಾವ್ ಶೆಡ್ಯೂಲ್ಡ್ ಮೈ ಮೇಲ್ ಫಾರ್ ನೆಕ್ಸ್ಟ್ 1 week. ಸೊ ದ ಪ್ರಾಸೆಸ್ ಏನಾಗುತ್ತೆ, ತುಂಬ ಡಿಲೇ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಿಂಜೆಂಟ್ ಫಾಲೋ ಅಪ್ಸಲ್ಲಿ. ಆ್ಯಂಡ್ ಐ ಕೆನಾಟ್ ಅನ್ನೋದಕ್ಕಿಂತ ನಾನು ಬಿಲೀವ್ ಮಾಡಲ್ಲ. ಸುಮ್ಮನೆ ಫೋನ್ ಮಾಡಿಬಿಟ್ರು, ನಾವು ಕಳಿಸ್ತೀವಿ, ಹುಡುಗ ಬರ್ತಾನೆ, ಓಕೆ ನಾವು ಅವನನ್ನು ಸಪೋರ್ಟ್ ಕೊಡ್ತೀವಿ. ನನಗೆಲ್ಲನೂ ರೈಟಿಂಗಲ್ಲಿರಬೇಕು. ರೈಟಿಂಗಲ್ಲಿದ್ದರೆ ಮಾತ್ರ ನಾನು ನಿನ್ನನ್ನು ನಂಬ್ತೀನಿ. ನಾನು ರೈಟಿಂಗಲ್ಲಿದ್ದರೆ ನಾನು ನಿನ್ನನ್ನು ನಂಬಲ್ಲ. ಅಲ್ಲಿ ಹೋಗಿ ನಾವು ಹೇಳೇ ಇಲ್ಲ ಅಂದರೆ ಏನು ಮಾಡಲಿ ನಾನು? ಈ ಹುಡುಗನ ಕಳಿಸ್ಬಿಟ್ಟು ಇಟ್ಸ್ ಅ ಲೈಫ್ ರಿಸ್ಕ್ ಅವನಿಗೆ. ತಂದೆ ತಾಯಿ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಅಥವಾ ತಂದೆ ತಾಯಿ ಕ್ರೆಡಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಆ ಹುಡುಗನ ಸೇಫ್ಟಿ. ಇವಾಗ ನನ್ನ ಮಗಳನ್ನೇ ನಾನು ಹಂಗೆ ಕಳಿಸ್ಬಿಡ್ತೀನಾ? ಕಳಿಸಲ್ಲ ತಾನೇ. ಸೇಫ್ಟಿ ಫಸ್ಟು ಅಂತ ನಾನು ಹೇಳೋದ್ರಿಂದ, ಯಾವುದೇ ಮಕ್ಕಳಿಗಾದ್ರೂ ನಾನು ಹೇಳೋದು ಸೇಫ್ಟಿ ನೋಡ್ಕೊಂಡು ಹೋಗಿ, ಸೇಫ್ಟಿ ಈ ದೇಶದಲ್ಲಿ ಸೇಫ್ಟಿ ಇಲ್ಲ ನಾನು ಕಳಿಸಲ್ಲ, ನಾನು ಅಪ್ಲಿಕೇಶನ್ ಮಾಡಲ್ಲ. ಯಾಕೆಂದರೆ ನಾನು ಕೆಲವುದು ಈ ಮೆಡಿಕಲ್ ಕೋರ್ಸಸ್ ಎಲ್ಲ ಇವಾಗ ಕೋವಿಡ್ ಟೈಮಲ್ಲಿ ನಾನು ನೋಡಿದ್ದೀನಿ. ನನ್ನ ಮಗಳು ಫ್ರೆಂಡ್ಸ್ಗಳೇ ಹೋಗಿ ಅಲ್ಲೆಲ್ಲ ಪಾಪ ಸಿಕ್ಕಾಕೊಂಡು ಒದ್ದಾಡಿ ಮೆಡಿಕಲ್ ಹೋದವರು. ಯುಕ್ರೇನ್ ನನಗೆ ಬೇಡ, ನನಗೆ ಐ ಡೋಂಟ್ ಡೂ ದಟ್. ಹೇಳ್ತೀನಿ ಪೇರೆಂಟ್ಸಿಗೆ, ಬೇಡ ಸರ್. ಇಫ್ ಐ ಹ್ಯಾವ್ ಟು ಬಿ ಬ್ರೂಟಲಿ ಆನೆಸ್ಟ್ ಆ್ಯಂಡ್ ಆಸ್ ದಿಸ್ ಕ್ವೆಶನ್ ರೆಪ್ರೆಸೆಂಟಿಂಗ್ ಆಲ್ ದ ಪೇರೆಂಟ್ಸ್, ಐ ನೋ ನೀವು ಸಿಕ್ಕಾಕೋಬೋದು. ಅಂದರೆ ಯಾವ ದೇಶ ಸೇಫು, ಯಾವುದು ಸ್ವಲ್ಪ ರಿಸ್ಕಿ ದೇಶಗಳಂತ ನಿಮ್ಮನ್ನು ನಾನು ಕೇಳೋದಾದರೆ, ಆರ್ ಯು ಇನ್ ಅ ಸಿಚುವೇಶನ್ ಟು tell the truth out blatantly? No, tell the truth is not a problem, but I don't know how public will take it. But still ಇಲ್ಲಿ ಅವರು ಸದ್ಯಕ್ಕೆ ಸಿಂಗಾಪುರ್ ಈಸ್ ವೆರಿ ಸೇಫ್. ಜಪಾನ್ ಈಗ ತುಂಬ ಚೆನ್ನಾಗಿ ಮುಂದಕ್ಕೆ ಬರ್ತಾ ಇದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಇತ್ತೀಚೆಗೆ ಐ ಥಿಂಕ್ ವೀಕ್ ಬಿಫೋರ್ ಜಪಾನ್ ಜೊತೆ ಟ್ರೀಟಿ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಇಂಡಿಯನ್ಸ್ನ ಇಷ್ಟು ಜನನ ನಾವು ನಿಮಗೆ ಕಳಿಸ್ತೀವಿ ಅಂತ. ಸೌತ್ ಕೊರಿಯಾ ಈಸ್ ವೆರಿ ಗುಡ್. ದುಬೈ ಈಸ್ ವೆರಿ ಸೇಫ್. ಜರ್ಮನಿನಲ್ಲೂ ಕೆಲವು ಕಂಟ್ರೀಸ್ ಈಸ್ ವೆರಿ ಸೇಫ್. ನೆದರ್ಲ್ಯಾಂಡ್ಸ್ ಈಸ್ ವೆರಿ ಸೇಫ್. ಸೇಫ್ಟಿ ಅಂದರೆ ಇನ್ ಟರ್ಮ್ಸ್ ಆಫ್ ಅದೇ ರೇಸಿಸಮ್ ಆಗಿರಲಿ, ಅದು ಬಿಡಿ ಅರ್ಥ ಆಯಿತು. ಕೆಲವುದೆಲ್ಲ ಈ ಇಂಡಿಯನ್ ಸ್ಟೂಡೆಂಟ್ಸ್ ಟಾರ್ಗೆಟೆಡ್ ಶಾರ್ಟ್ ಈ ಥರ, ಅದನ್ನೇ ಹೇಳ್ದೆ. UK ಸೇಫ್ ಇದೆ, ಬಟ್ ಲಂಡನ್ನಲ್ಲಿ ಸ್ವಲ್ಪ ಸೇಫ್ಟಿ ಕಡಿಮೆ.
ಶೂಟ್ ಮಾಡೋದು ಅದೆಲ್ಲ ಅದೊಂಥರ ಕ್ರ್ಯಾಕ್ಗಳು ಅದೇನೋ ಮಾಡ್ಕೊಳ್ತಾರೆ. ಏನು ಅಂದರೆ ನಿನಗೆ ಗೊತ್ತಿರಬೇಕು, ನಾನು ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಅಂತ ಬೈಫರ್ಗೆಟ್ ಮಾಡ್ತಾ ಇಲ್ಲ. ಯಾರೇ ಮಕ್ಳಿಗಾದರೂ ನಾನು ಹೇಳೋದಿಷ್ಟೇ, ನಿಂದು ಇಲ್ಲಿ ಏನು ಕಲ್ತಿದ್ಯಾ ನೀನು, ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಏನು ಕಲ್ತಿದ್ಯಾ ನೀನು? ರಾತ್ರಿ ಮ್ಯಾಕ್ಸಿಮಮ್ 8 ಗಂಟೆ ಮನೆ ಸೇರ್ಕೋಬೇಕು. ಅದೇ ಫಾಲೋ ಮಾಡಿ. ಅಲ್ಲಿ ತಲೆ ಗಟ್ಟಿ ಇದೆ ಅಂತ ಹೋಗಿ ಯಾಕೆ 2 ಗಂಟೆಗೆ ಯಾಕೆ ತಿರುಗಬೇಕು ನೀನು? ಯಾವನೋ ಕುಡ್ದಿದ್ದಾನೆ, ಅವನಿಗೆ ಮತ್ತೇರಿದೆ, ಬಂದ ಚುಚ್ಚಿದ, ಅವನಿಗೆ ಇಂಡಿಯನ್ ಅಂತ ಗೊತ್ತಾ, ಪಾಕಿಸ್ತಾನಿ ಅಂತ ಗೊತ್ತಾ, ಅವ್ನು ಬಾಂಗ್ಲಾದೇಶಿ ಅಂತ ಗೊತ್ತಾ, ಅವನಿಗೆ ಅದೇ ಊರವನು ಅಂತ ಅವ್ನಿಗೇನು ಗೊತ್ತು? ಸೊ ಪೊಲಿಟಿಕಲಿ ಹೆಂಗೆಂಗೋ ತಿರ್ಕೊಳ್ಳುತ್ತೆ, ಬಟ್ ಫಂಡಮೆಂಟಲಿ ನಮ್ಮ ಎಚ್ಚರಿಕೆಯಲ್ಲಿ ನಾವೆಲ್ಲಿ ಹೋದ್ರು ಇವತ್ತು ಅಷ್ಟೇ 8 ಗಂಟೆ 8:30 ಮ್ಯಾಕ್ಸಿಮಮ್ ಮನೆಯಲ್ಲಿ ಇರಬೇಕು ಅನ್ನೋದು ನಾನೊಂದು ಫಾಲೋ ಮಾಡ್ತೀನಿ, ವೇರ್ ಎವರ್ ಐ ಆಮ್. ಸೊ ದಟ್ ಮನೇಲಿರೋರ್ಗೂ ನೆಮ್ಮದಿ, ಅವ್ರಿಗೂ ನೆಮ್ಮದಿ. ಫಸ್ಟ್ ಏನು, ಯಾಕೆ ಹೋಗ್ತೀರಾ, ಯಾಕೆ ಬೇಕು ನಿಮಗೆ? ಜೀವ ಒಂದೇ, ಕಳ್ಕೊಂಡ್ಬಿಟ್ರೆ ಅದು ಅಲ್ಲೆಲ್ಲೋ ದೇಶದಲ್ಲಿ ಇರ್ತೀರ. ನಾವು ಫೋನ್ ಮಾಡಿದ ತಕ್ಷಣ ಮಗನೋ ಫೋನ್ ಎತ್ಕೊಳ್ಳಿಲ್ಲ ಅಂದರೆ ಎದೆ ಹೊಡ್ಕೊಳ್ಳೋದು, ಕಿವಿ ತನಕ ಕೇಳ್ಸೋಕ್ಕೆ ಶುರು ಆಗೋಗುತ್ತೆ. ಆ ಮೊಮೆಂಟಿಗೆ ತಗೊಳ್ಳಿಲ್ಲ ಅಂದರೆ ಅದನ್ನು ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಫುಲ್ಲು ನಮ್ಮ ಅಪ್ಪ ಅಮ್ಮ ಕಳಿಸ್ಬಿಟ್ರು ಬೇಕಾದಷ್ಟು ಬಿಂದಾಸಾಗೆ ಏನು ಗೊತ್ತಾಗುತ್ತೆ? ನಾನು 2 ಗಂಟೆಗೆ ರೋಡಲ್ಲಿ ಓಡಾಡಿದ್ರೆ ಏನು ಗೊತ್ತಾಗುತ್ತೆ? 2 ಗಂಟೆಗೆ ಪಾರ್ಟಿ ಮಾಡಿದ್ರೆ ಪಾರ್ಟಿ ಮಾಡ್ತೀಯಾ? ನಿನ್ನ ರೂಮ್ ಒಳಗಡೆ ಫ್ರೆಂಡ್ಸ್ ಜೊತೆ ಮಾಡು. ರೋಡಲ್ಲಿ ಯಾಕೆ ಮಾಡಬೇಕು? ರೋಡಲ್ಲಿ ಯಾಕೆ ಕುಣಿಬೇಕು? ಸೊ ದೀಸ್ ಆರ್ ಫ್ಯೂ ಸೇಫ್ಟಿ ಮೆಷರ್ಸ್ ತೊಗೊಂಡ್ರೆ ಅದು ಬರೀ ಪೇರೆಂಟ್ಸ್ಗಲ್ಲ, ಮಕ್ಕಳಿಗೂ ಅದು ಮನವರಿಕೆ ಆಗಬೇಕು. ನಮ್ಮನ್ನು ನಂಬ್ಕೊಂಡು ಯಾರೋ 2 ಜೀವ ಅಲ್ಲಿ ಇದ್ದಾರೆ ಅನ್ನೋದು ಅವ್ರಿಗೂ ಕೂಡ ಮನವರಿಕೆ ಆಗಬೇಕು. ಎಸ್, ಥ್ಯಾಂಕ್ಸ್ ಫಾರ್ ದಿ ಅಪ್ಡೇಟ್ ಆನ್ UK. ಓಕೆ. ಸೊ UK ಹೋಗೋಕ್ಕಿಂತ ಮುಂಚೆ ಇದು ಎಕ್ಸ್ಪೆನ್ಸಿವ್ ಇರುತ್ತೆ, ಅದೊಂದು ನೋಡ್ಕೋಬೇಕು. ಟಾಪ್ ಯೂನಿವರ್ಸಿಟೀಸ್ ಕಂಪೇರಬಲಿ US-ಗಿಂತ UK ಎಕ್ಸ್ಪೆನ್ಸಸ್ ಕಡಿಮೆ. ಈವನ್ ವೆರಿ ಗುಡ್ ಯೂನಿವರ್ಸಿಟೀಸ್, ಈವನ್ ಕ್ವೀನ್ ಮ್ಯಾರಿ ಈಸ್ ಅ ವೆರಿ ಗುಡ್ ಯೂನಿವರ್ಸಿಟಿ. ಅಲ್ಲಿನೂ ಹೋದಾಗ ನಿಮಗೆ ಒಂದು 30 ರಿಂದ 32 ಲಕ್ಷದಲ್ಲಿ ಒಂದು ಒಳ್ಳೆ ಕೋರ್ಸ್ ಸಿಗುತ್ತೆ ವಿತ್ ಗುಡ್ ಸ್ಕಾಲರ್ಶಿಪ್ಸ್. ಕ್ವೀನ್ ಮ್ಯಾರಿ ಈಸ್ ಗುಡ್, ಕಿಂಗ್ಸ್ ಕಾಲೇಜ್, ಇಂಪೀರಿಯಲ್ ಕಾಲೇಜ್, ದೇ ಆರ್ ಆಲ್ ವೆರಿ ಗುಡ್. ಇದು ಚೆನ್ನಾಗಿದೆ. ಲಂಡನ್ ಸ್ಕೂಲ್ ಆಫ್ ಬಿಸ್ನೆಸ್, ಲಂಡನ್ ಸ್ಕೂಲ್ ಆಫ್ ಮ್ಯೂಸಿಕ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು, ರಾಯಲ್ ಸ್ಕೂಲ್, ದೇ ಆರ್ ಆಲ್ ವೆರಿ ಗುಡ್. ದೇ ಆಲ್ ಕಮ್ ಇನ್ ವೆರಿ ಟಾಪ್ ರ್ಯಾಂಕಿಂಗ್ ಕಾಲೇಜ್. ಸದ್ಯಕ್ಕೀಗ ಇಂಡಿಯಾದಲ್ಲಿ ಹೈ ಡಿಮ್ಯಾಂಡ್ ನೀವು ನೋಡ್ತಾ ಇರೋದು ಯಾವ್ಯಾವುದಕ್ಕೆ? AI ಜಾಸ್ತಿ, ಡೇಟಾ ಸೈನ್ಸ್ ಜಾಸ್ತಿ, ಸೈಬರ್ ಸೆಕ್ಯೂರಿಟಿಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಆಮೇಲೆ ಬಿಸ್ನೆಸ್ ರಿಲೇಟೆಡ್ ಕೋರ್ಸಸ್ಗೆ ಬರ್ತಾ ಇದ್ದಾರೆ. ಆಮೇಲೆ ಇವಾಗ UI/UXಗೂ ಜಾಸ್ತಿ ಡಿಮ್ಯಾಂಡ್. ಗ್ರಾಫಿಕ್ ಡಿಸೈನಿಂಗ್, ಗೇಮಿಂಗು, ಅದಕ್ಕೂ ಎಲ್ಲ ಜಾಸ್ತಿ ಬರ್ತದೆ. ಮುಂಚೆ ನಾವು ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಏನು ಅಂದ್ಕೊಂಡಿದ್ವಿ, ಒಂದು ಪೋಸ್ಟರ್ ಮಾಡೋನು ಅನ್ಕೋತಿದ್ವಿ. ಈಗ ಖಂಡಿತ ಇಲ್ಲ. ಗ್ರಾಫಿಕ್ ಡಿಸೈನಿಂಗ್ ಈಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್ ಇವಾಗ. ಸೊ ದಟ್ ಈಸ್ ಆಲ್ಸೋ ಇಂಡಿಯಾದಲ್ಲಿ ಬೂಮ್ ಆಗ್ತಾ ಇದೆ. ಫ್ಯಾಷನ್ ಡಿಸೈನಿಂಗ್ ಆಲ್ಸೋ ಬೂಮಿಂಗ್.